ಹಿಂದಿ ಭಾಷೆ ಗ್ರೇಡ್ ವಿಚಾರದಲ್ಲಿ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಎಸ್ಎಸ್ಎಲ್ಸಿ ಹಿಂದಿ ಪರೀಕ್ಷೆಯಲ್ಲಿ ಅಂಕಗಳನ್ನೇ ನೀಡಿ ಅಂತ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ, ಆದೇಶವನ್ನ ಮಾಡಿದೆ. ಗ್ರೇಡ್ ಬದಲಿಗೆ ಅಂಕ ನೀಡಲಿಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂಥದ್ದು ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿತ್ತು ರಾಜ್ಯ ಸರ್ಕಾರ. ಗ್ರೇಡ್ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದಿ ವಿಚಾರದಲ್ಲಿ ಆದರೆ ಅಂಕವನ್ನೇ ಕೊಡಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಗ್ರೇಡಿಂಗ್ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದಂತ ರಿಟ್ ಅರ್ಜಿ ಸಹನಾ ಸೇರಿದಂತೆ 3 ವಿದ್ಯಾರ್ಥಿನಿಯರಿಂದ ಅರ್ಜಿಯನ್ನ ಹಾಕಲಾಗಿತ್ತು. ಗ್ರೇಡಿಂಗ್ ನಿಂದ ತೊಂದರೆ ಆಗುತ್ತೆ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಲಾಗಿತ್ತು. ಗ್ರೇಡಿಂಗ್ ಇಂದ ತೊಂದರೆ ಆಗುತ್ತೆ ಅಂತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಿಂದಿ ಅಂಕ ಪರಿಗಣಿಸಲಾಗುತ್ತೆ. ಗ್ರೇಡಿಂಗ್ ನೀಡೋದ್ರಿಂದ ಭವಿಷ್ಯದಲ್ಲಿ ನಮಗೆ ತೊಂದರೆ ಆಗುತ್ತೆ. ಗ್ರೇಡಿಂಗ್ ಬದಲು ಅಂಕ ನೀಡುವಂತೆ ಕೋರಲಾಗಿತ್ತು, ಅರ್ಜಿಯನ್ನ ಹಾಕಲಾಗಿತ್ತು. ವಿಚಾರಣೆ ನಡೆಸಿದ್ದಂಥ ಕೋರ್ಟ್ ಗ್ರೇಡಿಂಗ್ ಬದಲು ಅಂಕವನ್ನ ನೀಡುವಂತೆ ಸೂಚನೆಯನ್ನ ಕೊಟ್ಟಿದೆ ರಾಜ್ಯ ಸರ್ಕಾರಕ್ಕೆ. ರಾಜ್ಯ ಸರ್ಕಾರ ಮಹತ್ವದ ನಿರ್ಣಯವನ್ನ ಕೈಗೊಂಡಿತ್ತು. ಪ್ರಮುಖವಾಗಿ ದ್ವಿಭಾಷಾ ನೀತಿಗೆ ಆದ್ಯತೆಯನ್ನ ಕೊಡಲಾಗಿತ್ತು. ಹಿಂದಿ ತೃತೀಯ ಭಾಷೆ, ಅದಕ್ಕೆ ಅಂಕ ಕೊಡುವ ಬದಲು ಗ್ರೇಡಿಂಗ್ ಅನ್ನ ಕೊಡ್ತೀವಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಪ್ರಕಟಿಸಿದರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ, ಮತ್ತೊಮ್ಮೆ ಏನಾದರೂ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಡುವಂತ ಕೆಲಸ ಆಗುತ್ತಾ, ಹೇಗೆ ಅಂತ ಏನಂತ ಆದೇಶ ಬಂದಿದೆ ಈಗ? ಪೃಥ್ವಿ, ಸರ್ಕಾರ ಒಂದು ದೃಢ ನಿರ್ಧಾರದೊಂದಿಗೆ ಈ ಒಂದು ತೃತೀಯ ಭಾಷೆಗೆ ಗ್ರೇಡಿಂಗ್ ವ್ಯವಸ್ಥೆಯನ್ನು ಜಾರಿ ಮಾಡಿತ್ತು. ಅದಿನ್ನೂ ಕೂಡ ಕರಡು ಅಧಿಸೂಚನೆ ಮಾತ್ರ ಆಗಿರುವಂಥದ್ದು, ಅಂತಿಮ ಅಧಿಸೂಚನೆ ಆಗೋದು ಕೂಡ ಭಾಳ ಬಾಕಿ ಇರುವಂಥದ್ದು. ಇದು ಭಾಳ ಮುಖ್ಯವಾಗಿರುವಂಥ ಅಂಶ ನಾವು ಗಮನದಲ್ಲಿ ಇಟ್ಕೋಬೇಕಾಗಿರುವಂಥದ್ದು. ಸೊ ಈಗ ಚಿಕ್ಕಮಗಳೂರಿನ ವಿದ್ಯಾರ್ಥಿಗಳು ರಿಟರ್ನ್ ಅರ್ಜಿಯನ್ನು ಹಾಕಿರ್ತಾರೆ. ಅದರ ವಾದ ವಿವಾದ ಆಲಿಸಿದಂಥ ನಿನ್ನೆ ಇಂದಿರೇಶ್ ಏಕಸದಸ್ಯ ಪೀಠ ಇದ್ದಂಥ ನ್ಯಾಯಮೂರ್ತಿ ಇಂದಿರೇಶ್ ಅವರ ಏಕಸದಸ್ಯ ಪೀಠ ಒಂದು ಮಹತ್ವದ ಆದೇಶವನ್ನು ಕೊಟ್ಟಿರುವಂಥದ್ದು. ಸರ್ಕಾರ ಆ ಅಂತಿಮ ಆದೇಶವನ್ನು ಹೊರಡಿಸೋದಕ್ಕೆ ಏನು ಮುಂದಾಗ್ತಾ ಇದೆ ಅದಕ್ಕೆ ಬ್ರೇಕ್ ಹಾಕಬೇಕು. ಈ ಮೊದಲು ಯಾವ ರೀತಿಯಾಗಿರುವಂಥ ಅಂಕಗಳನ್ನು 100 ಅಂಕಗಳನ್ನು ತೃತೀಯ ಭಾಷೆಗಳಿಗೆ ಕೊಡಲಾಗ್ತಾ ಇತ್ತು, ಅದನ್ನೇ ಮುಂದುವರಿಸಬೇಕು ಅನ್ನುವಂಥ ಒಂದು ಆದೇಶವನ್ನು ಕೋರ್ಟ್ ನಿನ್ನೆ ಕೊಟ್ಟಿರುವಂಥದ್ದು. ಇದು ಅಂದರೆ ರಿಟ್ ಅರ್ಜಿದಾರರ ಪರವಾಗಿ ವಾದ ಮಾಡಿದಂಥ ವಕೀಲರು ಮುಖ್ಯವಾಗಿ ನ್ಯಾಯಪೀಠಕ್ಕೆ ಕನ್ವೆ ಮಾಡ್ತಾ ಇರೋದೇನು ಅಂತಂದರೆ, ಒಂದೊಮ್ಮೆ ಸರ್ಕಾರ ಈಗ ಗ್ರೇಡ್ ವ್ಯವಸ್ಥೆಯನ್ನು ಅಂತಿಮ ಅಧಿಸೂಚನೆ ಮಾಡಿದರೂ ಕೂಡ ಅದು ಭವಿಷ್ಯದಲ್ಲಿ ಮಕ್ಕಳ ಮೇಲೆ ವ್ಯತಿರಿಕ್ತವಾಗಿರುವಂಥ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದು ವಾದವನ್ನು ಮಂಡಿಸಿದ್ರು. ಯಾವ ರೀತಿಯಾಗಿರುವಂಥ ಪರಿಣಾಮ ಅಂತಂದರೆ, ಅದು UPSC ಎಕ್ಸಾಮ್ಸ್ಗಳಿರ್ಬೋದು, ಅಥವಾ ಕೇಂದ್ರ ಸರ್ಕಾರದ ವ್ಯಾಪ್ತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿರ್ಬೋದು, ಅಥವಾ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿಂದಿ ಬಹಳ ಮುಖ್ಯವಾಗಿರುವಂಥ ಪಾತ್ರ ವಹಿಸುತ್ತೆ. ಆ ಪರೀಕ್ಷೆಗಳಿಗೆ ನಾವು ಭಾಗಿಯಾಗುವಂಥ ಸಂದರ್ಭದಲ್ಲಿ ಗ್ರೇಡಿಂಗ್ ವ್ಯವಸ್ಥೆಯಲ್ಲಿ ನಮಗೇನೋ ಒಂದು ಗ್ರೇಡ್ ಕೊಟ್ಟಿರ್ತಾರೆ ಸರ್ಕಾರ, ಅದು ಅಲ್ಲಿ ಪರಿಗಣಿಸಲ್ಪಡಲ್ಲ ಅನ್ನುವಂಥ ಒಂದು ವಾದವನ್ನು ಅವರು ಕೋರ್ಟ್ ಮುಂದೆ ಇಟ್ಟಿರುವಂಥದ್ದು. ಅದನ್ನು ಪುರಸ್ಕರಿಸಿರುವಂಥ ನ್ಯಾಯಪೀಠ ಇದೀಗ ಈ ರೀತಿಯಾಗಿರುವಂಥ ಒಂದು ಆದೇಶವನ್ನು ಕೊಡ್ತಾ ಇರುವಂಥದ್ದು ಮತ್ತಷ್ಟು ವಾದ ವಿವಾದ ಮತ್ತು ಚರ್ಚೆಗೆ ಗ್ರಾಸ ಆಗುವಂಥ ಸಾಧ್ಯತೆಗಳು ಕೂಡ ದಟ್ಟ ಆಗ್ತಾ ಇರುವಂಥದ್ದು ಪೃಥ್ವಿ. ಯಾಕೆ ಅಂತಂದರೆ, ಒಂದು ದ್ವಿಭಾಷಾ ಸೂತ್ರ, ಮತ್ತೊಂದು ತ್ರಿಭಾಷಾ ಸೂತ್ರ. ದ್ವಿಭಾಷಾ ಸೂತ್ರವನ್ನು ನಾಡಿನ ಕನ್ನಡ ಪರ ಸಂಘಟನೆಗಳು, ಕೆಲವು ಚಿಂತಕರೆಲ್ಲರೂ ಕೂಡ ದ್ವಿಭಾಷಾ ಸೂತ್ರ ಸಾಕು ಅಂತ ವಾದ ಮಾಡ್ತಾ ಇದ್ರೆ, ಅತ್ತ ತ್ರಿಭಾಷಾ ಸೂತ್ರವು ಕೂಡ ಬೇಕು ಅನ್ನುವಂಥ ವಾದಗಳು ಕೂಡ ಕಮ್ಮಿ ಇಲ್ಲ. ಹೀಗಾಗಿ ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈಗ ಬಂದಿರುವಂಥ ಆದೇಶ ಏನಿದೆ, ಸೊ ಈ ಆದೇಶ ಬಹಳ ಮುಖ್ಯವಾಗಿರುವಂತಹ ಸಂದರ್ಭದಲ್ಲಿ ಯಾಕೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ರಾಜ್ಯ ಸರ್ಕಾರ ಅದರಲ್ಲಿ ಫೇಲ್ ಆಯ್ತಾ ಅಲ್ಲಿ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತ ನಿಟ್ಟಿನಲ್ಲಿ ಅಂತ? ಯಾಕಂದ್ರೆ ಇದಕ್ಕೆ ರಾಜ್ಯಪಾಲರು ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದನ್ನ ನೋಡಿದ್ವಿ ನಾವು. ಖಂಡಿತ ಪೃಥ್ವಿ, ಇದು ಸರ್ಕಾರಕ್ಕೆ ಒಂದು ದೊಡ್ಡ ಹಿನ್ನಡೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಇಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅದನ್ನು ಸೂಕ್ಷ್ಮವಾಗಿ, ಭಾಳ ವೈಚಾರಿಕವಾಗಿ ಮತ್ತು ಅಷ್ಟೇ ಆಳವಾಗಿ ಚಿಂತಿಸಿ ಒಂದು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಬೇಕಾಗತ್ತೆ. ಒಂದು ಫ್ಯಾಮಿಲಿಯ ವಿಚಾರ ಅಲ್ಲ, ಅಥವಾ ಒಂದು ಸೀಮಿತ ಆಗಿರುವಂಥ ವಿಚಾರ, ಇಡೀ ರಾಜ್ಯದ ವಿಚಾರ. ರಾಜ್ಯದಲ್ಲಿ ಸಾವಿರಾರು ಲಕ್ಷಾಂತರ ಮಂದಿ ಹಿಂದಿ ಭಾಷೆಯನ್ನು ಆದ್ಯತೆಯ ಮೇರೆಗೆ ಓದ್ಕೊಳ್ಳೋ ವಿದ್ಯಾರ್ಥಿಗಳಿದ್ದಾರೆ. ಜೊತೆಗೆ ಬೇರೆ ಬೇರೆ ಫ್ಯೂಚರಿಸ್ಟಿಕ್ ಆಗಿರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈಗಿಂದೀಗಲೇ ತಯಾರಾಗುವಂಥ ವಿದ್ಯಾರ್ಥಿಗಳಿಗೆ ಹಿಂದಿಯೂ ಕೂಡ ಮೊದಲ ಆದ್ಯತೆ ಆಗಿರುತ್ತೆ. ಸೊ ಅಂಥ ಮಕ್ಕಳ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹಿಂದಿಗೆ ಗ್ರೇಡಿಂಗ್ ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದು ಅಷ್ಟು ಒಳ್ಳೆಯ ನಿರ್ಧಾರ ಅಲ್ಲ ಅನ್ನುವಂಥ ಚರ್ಚೆಗಳು ಕೂಡ
ನಾಡಿನೆಲ್ಲೆಡೆ ನಡೀತಾ ಇರುವಂಥದ್ದು. ಇದರ ಜೊತೆಗೆ ಕರ್ನಾಟಕದಲ್ಲಿ ಕನ್ನಡ ಮತ್ತು ಇಂಗ್ಲಿಷಿಗೆ ಮಾತ್ರ ಪ್ರಾಮುಖ್ಯತೆ ಇದ್ರೆ ಸಾಕು, ಹಿಂದಿಯನ್ನ ಹೇರುವಂತ ಒಂದು ವಾತಾವರಣದಲ್ಲಿ ನಾವೆಲ್ಲವೂ ಕೂಡ ಬದುಕ್ತಾ ಇದ್ದೇವೆ, ಅದಕ್ಕೆ ಪೂರಕವಾಗಿ ಈ ಗ್ರೇಡಿಂಗ್ ವ್ಯವಸ್ಥೆ ಇರುತ್ತೆ ಅನ್ನುವಂಥ ವಾದಗಳು ಕೂಡ ಮತ್ತೊಂದು ಕಡೆಯಿಂದ ನಡೀತಾ ಇರುವಂಥದ್ದು. ಸರ್ಕಾರಕ್ಕೆ ಈಗ ನ್ಯಾಯಪೀಠ ಕೊಟ್ಟಿರುವಂಥ ಆದೇಶವನ್ನು ಕೂಡ ಪಾಲಿಸಬೇಕು. ಇದರ ಜೊತೆಗೆ ತಾವು ತೆಗೆದುಕೊಂಡಿರುವಂಥ ನಿರ್ಧಾರವನ್ನ ಪುನರ್ ಪರಿಶೀಲಿಸಿ ಮತ್ತೆ ಅದನ್ನು ಯಾವ ರೂಪದಲ್ಲಿ ಜಾರಿ ಮಾಡಬೇಕು ಅನ್ನುವಂಥ ಒಂದು ಜವಾಬ್ದಾರಿಯು ಕೂಡ ಸರ್ಕಾರದ ಮೇಲಿರುವಂಥದ್ದು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಸರ್ಕಾರ ಮೇಲ್ಮನವಿ ಸಲ್ಲಿಸಿ ಮತ್ತೆ ನ್ಯಾಯಪೀಠಕ್ಕೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನು ಕೂಡ ಮಾಡುತ್ತೆ. ಮತ್ತೆ ಇದು ಸರ್ಕಾರದ ಬಹುಮುಖ್ಯವಾದ ಏನು ಅಂತಂದ್ರೆ ದ್ವಿಭಾಷಾ ಸೂತ್ರ ಮಾತ್ರ ಸಾಕು ಅನ್ನುವಂಥ ವಾದವನ್ನ ಮುಂದಿಟ್ಕೊಂಡು ಹಿಂದಿಗೆ ಗ್ರೇಡಿಂಗ್ ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇರುವಂಥದ್ದು. 625 ಅಂಕಗಳಲ್ಲಿ 525 ಅಂಕಗಳು ಮಾತ್ರ ವಿದ್ಯಾರ್ಥಿಗಳು ಪಡ್ಕೊಂಡ್ರೆ ತೇರ್ಗಡೆ ಹೊಂದೋದಕ್ಕೆ ಅವಕಾಶ ಇರುತ್ತೆ. ಅದು ಮಕ್ಕಳ ಮೇಲಿನ ಶೈಕ್ಷಣಿಕ ಮತ್ತು ಕಲಿಕೆಯ ಬರ್ಡನ್ ಒತ್ತಡವೂ ಕೂಡ ಕಡಿಮೆ ಆಗುತ್ತೆ ಅನ್ನೋ ಒಂದು ವಾದವನ್ನ ಸರ್ಕಾರ ಮಂಡಿಸ್ತಾ ಇರುವಂಥದ್ದು. ಆದರೆ ಈಗ ನ್ಯಾಯಪೀಠವೇ ಈ ರೀತಿಯಾಗಿರುವಂಥ ಒಂದು ಆದೇಶವನ್ನು ಸರ್ಕಾರಕ್ಕೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಮುಂದಕ್ಕೆ ಯಾವ ತಿರುವು ಯಾವ ಸ್ವರೂಪ ಈ ಒಂದು ಪ್ರಕರಣ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗುತ್ತೆ. ಧನ್ಯವಾದ.